ಹೇಳಿದ್ನಿಲ್ರಿ ತೀರ ನಮ್ಮ ಅವ್ವನ ಮನೆಗೆ ಹೋಗಿ ಬರ್ತೀನಿ ಅಂತಂದು ನಮ್ಮವ್ವ ಬೆಂಗಳೂರಿಂದ ಬಂದಾರಂತ್ರಿ. ಅದಕ್ಕೆ ಹೋಗಿ ಒಂದೆರಡು ದಿನ ಇದ್ದು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ರೀ. ಮತ್ತು ಇನ್ನವ್ರು ಬೆಂಗಳೂರಿಗೆ ಹೋದ್ರಂದ್ರೆ ಅವ್ರನ್ನ ಹೋಗಿ ಮಾತಾಡ್ಸೋಕೆ ಆಗಂಗಿಲ್ಲ ರೀ ಅತ್ತಿಯಾರ. ಹೋಗಿ ಬರಲ್ರಿ ಏನನವ ನೀ ಮತ್ತು ಅಕ್ಕಿನ ಹೋಗಿನಂತಾಳ ಸಂಗೀತನ. ನಾನು ಇನ್ನೊಂದು 4 ದಿನ ನಮ್ಮ ಅಣ್ಣನ ಹತ್ರ ಹೋಗಿ ಬರ್ತೀನಿ ರೀ ಹೈದ್ರಾಬಾದಿಗೆ ಅನ್ನಕತ್ತಿದ್ಲು. ಮತ್ತು ನೀನು ಇಲ್ಲ ಆಕಿ ಇಲ್ಲ ಅಂದ್ರೆ ಮತ್ತು ಮನೆ ಸೊಸೆ ಇಲ್ದ ಹೆಂಗವ ನನಗೆ ಒಬ್ಬಾಕಿಗೆ ಆಗುತ್ತಾನ ವಯಸ್ಸದಕ್ಕೆ. ನಾನು ನೀನು ಹೋಗ್ತೀನಂತಿದಿ ಆಕಿನೂ ಹೋಗ್ತೀನಂತಾಳ. ಏನಿದೆ ಹಿಂಗೆ ಎಲ್ಲರೂ ಹೋಗ್ತೀನಂದ್ರೆ ಮತ್ತೆ ಹೋಗ್ತಾರಂತ್ರಿ ಸಂಗೀತಕ್ಕೆ ಊರಿಗೆ. ಅಲ್ರಿ ಅತ್ತಿಯರ ಮೊನ್ನೆರ ಬಂದ್ರಲ್ರಿ ಅವ್ರ ಮನೆಗೆ ಹೋಗಿ ಮತ್ತೆ ಹೆಂಗೂ ಪುಟ್ಟಿದು ಸಾಲು ಚಾಲು ಆಗುತ್ತಾ ಇನ್ನು ಹೋಗಂಗಿಲ್ಲ ಅಂತೇಳಿ ನಾವೊಂದು 8 ದಿನ ಹೋಗ್ಬರೋಣ ಅಂತ ಅನ್ಕೊಂಡಿನಿ ರೀ ಅತ್ತಿಯರ. ಏನನ್ರಿ ನಂಗೆ ಗೊತ್ತಿಲ್ಲರಿ ಸಂಗೀತಕ್ಕೆ ಮನೆಗೆ ಊರಿಗೆ ಹೋಗ್ತೀನಿ ಅಂದಿದ್ದು. ಏನನ್ರಿ ನಾನು ಇವ್ರನ್ನ ಕೇಳಿದ್ದೀನಿ ರೀ, ಇವ್ರು ಹೋಗಂದ್ರು ಅದಕ್ಕೆ ಹೊಂಟಿದ್ದೇನೆ ರೀ ನಾನು. ಏನವ ನನಗಂಕರ್ ಗೊತ್ತಿಲ್ಲ ಆಕೆ ಹೊಕ್ಕಾಳ ಬಿಡ್ತಾಳ ಏನ ನೋಡು. ನನಗಂಕರ ಆಕಿ ನಿನ್ನ ನೆನಕತ್ತಿದ್ಲು ನಾ ಹೋಗಿ ಬರ್ತೀನಿ ರೀ ಅತ್ತಿಯರ ಅಂತಂದು. ಮತ್ತು ಕೇಳೋಡು ಆಕಿ ಗಂಡ ಹೊಂಟಾರಂತ. ಮತ್ತು ಅವ್ರ ಅಣ್ಣನ ಹತ್ರ ಹೋಗಿ ನೆನಕತ್ತಿದ್ಲು. ಮತ್ತಿನ್ನು ಆತ ಹೈದ್ರಾಬಾದ್ನಾಗ ಇರ್ತಾನಲ್ಲ ಅವ್ರ ಅಣ್ಣ ಅಲ್ಲಿ ಹೊಕ್ಕಾಳ ಏನ. ತಡಿ ಒಂದು ನಿಮಿಷ. ಸಂಗೀತವ ಸಂಗೀತ ಬಿಟ್ಟಿ ನಡಿ ನಾಷ್ಟ ಮಾಡಿ ನಡಿ. ನಾಷ್ಟ ಮಾಡಿ ರೆಡಿ ಆಗೋಣಂತ. ಅತ್ತಿಯರ ಕರೆದ್ರಲ್ರಿ ಹೇಳ್ರಿ. ಅದು ಸಂಗೀತಕ್ಕ ನೀವು ಊರಿಗೆ ಹೊಂಟಿರಂತಲ್ರಿ ಅಂದರಿ ಅತ್ತಿಯರು. ನಾನು 4 ದಿನ ನಾ ಹೋಗಿ ಬರ್ತೀನಿ ರೀ. ಯಾಕಂದ್ರೆ ನಮ್ಮವು ಬೆಂಗಳೂರಿಂದ ಬಂದಾರ್ರಿ. ಮತ್ತು ಅವರು ವಾಪಸ್ ನಮ್ಮ ಅಣ್ಣ ಕರ್ಕೊಂಡು ಹೋಗ್ಬಿಡ್ತಾನೆ ರೀ ಬೆಂಗಳೂರಿಗೆ. ನನಗೆ ಇರೋದಾಗೋದಿಲ್ಲ. ಅದಕ್ಕೆ ರೀ ಅಕ್ಕ ನೀವು ನೆಕ್ಸ್ಟ್ ಇನ್ನೊಂದು 15 ದಿನ ಬಿಟ್ಟು ಹೋಗಂತ್ರಂತವ್ರಿ. ನಾ ಈಗ ಹೋಗಿ ಬರ್ತೀನಿ ರೀ. ಇಲ್ಲವ ಸಂಗೀತ ನಾನಂತರೂ ಈಗ ಹೋಗಿ ಬರ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಪುಟ್ಟಿದು ಸಾಲು ಚಲೋ ಆಗತ್ತ. ನನಗೆ ಇನ್ನೆಲ್ಲೂ ಹೋಗೋದಂಗಿಲ್ಲ. ನಾನು ಹೋಗಿ ಬರ್ತೀನಿ ತಗೋ 4-5 ದಿನ ಹೋಗಿ ಬಂದ್ಮ್ಯಾಗ ನೀನು ಬೇಕಾದ್ರೆ ಹೋಗಂತೆ ಅಂತ. ನಿನಗೇನು ಮಕ್ಕಳಿಲ್ಲ ಮರಿಯಿಲ್ಲ, ನೀ ಆರಾಮಾಗಿ ಹೋಗಿ ಬರ್ಬೋದು ಯಾವಾಗ ಬೇಕಾದ್ರೆ. ಮತ್ತು ಇನ್ನು ಪುಟ್ಟಿ ಸಾಲಿಗೆ ಹೊಂಟ್ಲಂದ್ರೆ ನಾನು ಇನ್ನೆಲ್ಲೂ ಹೋಗೋದಿಲ್ಲವ. ನಾನಂತರ ಹೋಗಿ ಬರ್ತೀನಿ. ನಿನ್ನೆ ಮತ್ತೆ ಯಾವಾಗ ಹೋಗಂತೆಂತೋ. ಅಲ್ಲಕ್ಕ ನೀವು ಮೊನ್ನೆನೂ ಹೋಗಿ ಬಂದಿರಿ. ಈಗ ನೀವು ಪುಟ್ಟಿ ಸಾಲು ಸೂಟಿ ಇದ್ದಾಗಿಂದನೂ 4-5 ಸರಿ ಎಲ್ಲ ಕಡೆ ಅಡ್ಡಾಡಿ ಬಂದಿರಿ. ನಾನು ಅವತ್ತಿಂದನೂ ಹೋಗ್ಬೇಕನ್ನಕತ್ತಿ ನಮ್ಮ ಅವನ ಮನೆಗೆ ಹೋಗೋಕ್ಕಾಗಿಲ್ಲ. ನನಗಂಕರು ಗೊತ್ತಿಲ್ಲರಿ ಅಕ್ಕ. ನಾನು ಹೊಕ್ಕೀನಿ ಅತ್ತಿಯರು ಬಯಕತ್ತಾರ ಯಾರೂ ಇಲ್ಲಾಂದ್ರೆ ಮತ್ತೆ ಊಟದ್ದು ಅದು ಹೆಂಗೆ ಅಂತಂದು ನಾನಂತರೂ ಹೋಗಿ ಬರ್ತೀನಿ ರೀ. ನೀವು ಏನಾರ ಮಾಡಿರಿ ನಂಗಂಕರು ಗೊತ್ತಿಲ್ಲ. ಇವರು ನಮ್ಮ ಮನೆಯವ್ರಿಗೆ ಹೂ ಅಂದಾರ್ರಿ. ಮತ್ತು ಅವ್ರಿಗೆ ಗೊತ್ತಲ್ರಿ ಅವ್ರು ಸಿಟ್ಟು ನಿಮ್ಗೆ. ಅವರು ಈಗ ಹೋಗಂದ ನಾವು ಹೋಗ್ಬೇಕು. ನಾನಂತರ ಹೊಕ್ಕೀನಿ. ಅಲ್ಲ ಮತ್ತೆ ಆಕಿ ಹೋಗಿ ಬರ್ತಾ ಅಂದ್ಬಿಡ ಗೀತಾ ನೀನು. ಆಕೆ ಹೋಗಿ ಬರಲಿ ನಿಮ್ಮ ಅಕ್ಕ. ಮತ್ತು ಆಕಿ ಪುಟ್ಟಿದು ಸಾಲು ಚಲವಾತಂದ್ರೆ ಇನ್ನು ಆಕಿ ಹೋದ್ ಬರೋದಾಗಿಲ್ಲ. ನಿನಗೆ ಹೆಂಗೂ ಮಕ್ಕಳಿಲ್ಲ ಮರಿಯಿಲ್ಲ, ನೀ ಯಾವ ಬೇಕಾದ್ರೂ ಹೋಗ್ಬೋದು ತಗೋ. ಬಿಟ್ಬಿಡಿ ಈಗ ನೀನು. ಆಕೆ ಹೋಗಿ ಬರಲಿ ನಿಮ್ಮ ಅಕ್ಕ. ಅಲ್ರಿ ತೀರಾ ಹಂಗಲ್ರಿ. ಈಗ ನಮ್ಮವ್ವ ಇನ್ನೊಂದು ವಾರ ಬಿಟ್ಟು ಹೋಗ್ಬಿಡ್ತಾಳ್ರಿ ಬೆಂಗಳೂರಿಗೆ. ಮತ್ತು ಆಕಿ ಬರೋದು ಇನ್ನೇನು ನಮ್ಮ ಅಣ್ಣ ಕರ್ಕೊಂಬಂದಾಗ ಬರ್ತಾರ್ರಿ ಅವರು. ಅದಕ್ಕೆ ಒಂದು 4 ದಿನ ಹೋಗಿ ಮಾತಾಡ್ಸಿ ಬಂದ್ಬಿಡ್ತೀನಿ ರೀ. ನಮ್ಮ ಅಣ್ಣನ ಮೊನ್ನೆ ನಿಮಗೆ ಫೋನ್ ಮಾಡಿ ಹೇಳಾರಲ್ರಿ ಕಳಿಸ್ರಿ ನಮ್ಮ ತಂಗಿನ ಒಂದು 10 ದಿನ ಒಂದು 10-15 ದಿನ ಇದ್ದೋಗ್ಲಿ ಅಂತಂದು. ಅದಕ್ಕೆ ರೀ ಅತ್ತಿಯರ ನಾವು ಹೋಗಿ ಬರ್ತೀನಿ ರೀ ಅತ್ತಿಯರ. ಏನು ನಿನಗೆ ಗಂಡು ಹೇಳಿ ಹೂ ಅಂದನ. ಮತ್ತು ಅವ ರಮೇಶ್ ಏನಂದ ಹೂ ಅಂದನ. ಕರೀಲಿ ಅವನ್ನ. ತಡಿ ನಾನು ಕರಿತೀನಿ. ರಮೇಶ ಯವ್ವ ಎದಕ್ಕೆ ಕರಿದ್ಯವ್ವ? ನಂಗೆ ಆಫೀಸಿಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಪಂಚಾಯತ್ಯಾಗ ಅಲ್ಲಿ ಬಂದು ಕಾಯಕತ್ತಾರೆ ಎಲ್ಲರೂ. ಏನು ಹೇಳು? ಅಲ್ಲಲ್ಲ ಮತ್ತು ನಿನ್ನ ಹೆಂಡ್ತಿ ಅವ್ರ ಅವನ ಮನೆಗೆ ಹೋಗಿ ನನಕತ್ತಾಳ. ಮತ್ತು ಹೆಂಗೆ ಕಳ್ಸಕತ್ತೀನಿ ಏನಕ್ಕೆ ಇನ್ನ ನೀವು ಅಂದಿ ಅಂತಾಳ. ಹೋಗಿ ಬರ್ತಾಳಂತ. ಅವ್ರಣ್ಣ ಫೋನ್ ಮಾಡಿದ್ದ ಕಳಿಸ್ರಿ ಮಾವರ ಒಂದು 4-5 ದಿನದ ಮಟ್ಟಿಗೆ ಅಂತಂದು. ಯವ್ವ ಹೋಗಿ ಬರ್ಬೇಳಕ್ಕ ಆಕೆ ಹೋಗಿ ಬರಲಿ ಒಕ್ಕಳ ಅಂತ ನಾ ಕಳ್ಸಕತ್ತೀನಿ. ಹೋಗಿ ಬಂದಾಗ ಏನು ಮಾಡ್ತೀವಿ ಮನೆಗೆ ಇಟ್ಕೊಂಡು? ಅಲ್ಲಪ್ಪ ನಿಮ್ಮವ್ವ ವಯಸ್ಸಾದಕಿ ಮನ್ಯಾಗ ಹೆಂಗ ಏನು ಅನ್ನೋದು ಯೋಚನೆ ಇರಲಿ ರಮೇಶ. ಮತ್ತು ಈಕಿನ ನಿಮ್ಮ ಅತ್ತಿಯಮ್ಮನೂ ಹೋಗ್ತೀನಿ ಅಂತಾಳ. ಮತ್ತು ನಿನ್ನ ಹೆಂಡ್ತಿನೂ ಹೋಗ್ತೀನಿ ಅಂದ್ರೆ ಮತ್ತು ಮನ್ಯಾಗ ನಿಮಗೆ ಬುತ್ತಿ ಕೊಟ್ಟರೆ ಯಾರು? ನಮಗೆ ಅಡುಗೆ ಮಾಡಾಕಾರ ಯಾರಪ್ಪ? ಏನು ನೋಡು ಯಾರು ಹೋಗ್ತಾರ ಯಾರು ಬಿಡ್ತಾರ ನೋಡು. ಅಲ್ಲಿಗೆಮ್ಮ ನನ್ನ ಹೆಂಡ್ತಿ ಹೋಗಿ ಬರ್ತಾಳ್ರಿ. ನಾನು ಅಣ್ಣಗೆ ಹೇಳ್ತೀನಿ ಆಕೆ ಹೋಗಿ ಬರಲಿ ನೀವು ಮತ್ತೆ ಹೋಗಂತ್ರಿ ಅಂತ. ಯಾಕೆ ರೀ ಇದಕ್ಕೆ ಹಲಮಲ ಅಡ್ಡಾಡ್ತಿರಲ್ಲ? ಮೊನ್ನೆರ ಹೋಗಿ ಬಂದಿರಿ ಎದಕ್ಕೆ ರೀ? ಈಗ ಹೋಗಿ ಬರ್ತಾಳ ಅಂತ ಅವ್ರ ಅಣ್ಣ ಹೇಳೀಗ ಹೋಗಿ ಬರಲಿ. ಅಲ್ಲಪ್ಪ ರಮೇಶ ಅದು ನಾನು ನಮ್ಮ ಅಣ್ಣನೂರಿಗೆ ಹೊಂಟಿದ್ನೇನ ಹೈದ್ರಾಬಾದಿಗೆ. ಹೋಗಿ ಬರ್ತಿದ್ನಲ್ಲ ಆಮೇಲೆ ನೀನು ಹೆಂಡತಿ ಕಳಿಸ್ಬೇಕಿಲ್ಲ. ಯಾಕ್ರಿ ಅದಕ್ಕೆಮ್ಮ ಹಗ್ಲ ಮುಗ್ಲ ಹೇಳೋದೈತೇನ್ರಿ? ಹೇಳಿದ್ನಿಲ್ರಿ ಈಕಿ ನನ್ನ ಹೆಂಡತಿ ಅವ್ರ ಅವ್ನ ಮನೆಗೆ ಹೋಗಿ ಬರ್ತಾಳ. ಹೋಗಿ ಬರಲಿ ಆಕಿ ಬಂದ್ಮ್ಯಾಗ ನೀವು ಪುಟ್ಟಿ ಸಾಲು ಚಲುವಾಗೋದ್ರೊಳಗೆ ನಿಮ್ಮ ಅಣ್ಣನ ಮನೆಗೆ ಹೋಗಿ ಬರುವಂತ್ರಿ ಅಂತ. ನಾನೆಲ್ಲ ಸುರೇಶ್ ಅಣ್ಣನ ಜೊತೆಗೆ ಮಾತಾಡ್ತೀನಿ. ನನಗೆ ಹಗ್ಲ ಮುಗ್ಲ ಮಾತಾಡ್ದಂಗಿಲ್ಲ. ನಂಗೆ ಲೇಟ್ ಆಗತ್ತೈತಿ ಪಂಚಾಯತಿಗೆ ಹೋಗ. ನಾ ಹೋಗ್ತೀನಿ. ಕಟ್ಟಿನ ಬಾಕ್ಸ್ ನನಗೆ ಮಧ್ಯಾಹ್ನ ಊಟಕ್ಕೆ. ರೀ ನಿಮ್ಮದು ಊಟದ ಬ್ಯಾಗ್ ಐತಲ್ರಿ ಅದ್ರೊಳಗೆ ಇಟ್ಟಿನಿ ರೀ. ನಾನು ಮತ್ತೆ ಹೋಗಿ ಬರ್ತೀನಿ ನೋಡ್ರಿ. ನೀವು ಬಸ್ ಸ್ಟ್ಯಾಂಡ್ಗೆ ಬಿಡ್ತೀರೇನ್ರಿ ನನ್ನ? ನಾನು ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟರೆ ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗ್ತೀನಿ. ಇಲ್ಲ ನಾನೇನು ಬರಲ್ಲ. ಮುಲಿ ಮನಿ ಬಸ್ ಸ್ಟ್ಯಾಂಡ್ ಆಟೋ ಐತಲ್ಲ ಅವ್ಗೆ ಹೇಳು ಅವ ಬಂದು ಕರ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಬಿಡ್ತಾನ.
ಬಸ್ನಾಗಾರ ಹೋಗ್ಲಿಕ್ಕ ಆಟೋದಾಗಾರ ಹೋಗ್ಲಿಕ್ಕ ಲಾರಿಗಾರ ಹೋಗ್ಲಿಕ್ಕ ನನಗಂಕರು ಏನು 108 ಹಚ್ಬಿಡ ಅಂದಂಗೆ ಮಧ್ಯಾಹ್ನ ಒಂದು ಬೇರೆ ಡಬ್ಬ್ಯಾಗ ಮಜ್ಜಿಗೆ ಕೊಡಂದಿದ್ದೆ ಕಟ್ಟಿಲ್ಲ ಮಜ್ಜಿಗೆ ಕಟ್ಟಿಲ್ಲ ಅಂದ್ರೆ ಮತ್ತೆ ಹಾಕಿ ಚಂದಾಗ ಟೈಟಾಗ ಮುಚ್ಚದ್ರ ಸುಳ್ಕನ ಎಲ್ಲ ಚಿಲ್ಲಾಟಿನ ಹೋಗಂಗೆ ಮಾಡ್ಬಿಡ ಮನೆ ಮಾಡಿದ್ದಲ್ಲ ಹಂಗೆ ಹಲಮಲ್ಲ ಹೇಳಿದಾಗಲ್ಲ ನನಗೆ ಏನು ಅಲ್ಲ ಯಪ್ಪ ರಮೇಶ ಮತ್ತು ಯಾವಾಗ ಬರ್ತಾಳ ಏನು ಕೇಳಾರ ಕೇಳಕ್ಕಿನ ಹಾಗೆ ಹೋಗಂತ ಅಂತೀಯಲ್ಲ ಕೆರಡಿ ಆಗ್ಬಿಟ್ಟಾಳ ಅಕ್ಕಿ ತೈಕರ್ಗಿತ್ತಿ ಹೋಗಾಕ ನೋಡು ನಾವಿಲ್ಲಿ ಅತ್ತಿ ಮಾವ ಅನ್ನೋರು ಅದೀವಿ ಒಂದು ಮಾತು ಕೇಳಬೇಕು ಹೇಳಬೇಕು ವಾಪಸ್ ಯಾವಾಗ ಬರ್ತೀವಿ ಹೊಕ್ಕಿವಿ ಏನಿಲ್ಲ ಇವತ್ತ ಹೊಕ್ಕಳ ಇವತ್ತೇ ಹೇಳಕತ್ತಾಳಮ್ಮ ಊರಿಗೆ ಹೊಕ್ಕಿನಂತಂದು ನೋಡಪ್ಪ ರಮೇಶ ಒಂಚೂರು ಹದಬಸ್ನಾಗ ಇಟ್ಕೊಳಪ್ಪ ನೀನು ನಿಂತಿನ ಕಲಿಸ್ಕೊಡು ಅತ್ತಿ ಮಾವಗೂ ಮೊದ್ಲಕ ಕೇಳಿ ಕೇಳಿ ತವ್ರ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಸ್ವಲ್ಪ ಕಲಿಸ್ಕೊಡು ನೀನು ಏಂತಿಗೆ ಯಾಕೆ ದಾರಿ ಭಾಳ ತಪ್ಪಾಕತ್ತಾವಡು ಯವ್ವ ನೀ ಕುತ್ಕೊಂಡು ಕಲಿಸರ ಕೊಡು ಹೇಳರ ಕೊಡು ನನ್ನನ್ನು ಇದ ತರಬೇಡ ನೀನು ಬ್ಯಾಡ ಅಂದ್ರೆ ನಾಕಿಂತಂದು ನನ್ನ ತೆರಿ ಕಟ್ಟಿರೋಕಿ ನೀನು ನನಗೆ ಅಂದು ಹಚ್ಬೇಡ 108 ನನಗೆ ಹೊತ್ತಾಗೈತಿ ನಾ ಹೊಕ್ಕಿನಿ ಆಕೆ ನನಗೆ ಅವ್ರನ್ನ ಫೋನ್ ಮಾಡಿದ್ದ ಅವ್ರನ್ನ ಫೋನ್ ಮಾಡಿ ಇವತ್ತು ವಾಪಸ್ ಮತ್ತೆ ಅವ್ರು ಫೋನ್ ಮಾಡಿದ್ಮೇಲೆ ಈಗ ಆಕೆ ಹೋಗಂದಿದ್ದೆ ನಾನು ಈಗ ಹೋಗಂದಿನಿ ಆಗಲೇ ಒಂದು ವಾರ ಆತ ಅವ್ರನ್ನ ಫೋನ್ ಹಚ್ಚಕ ಹೊಕ್ಕಾಳ ಅಂತ ಕೈ ಬಿಟ್ಬಿಡು ಚಿಕ್ಕಮ್ಮ ಚಿಕ್ಕಮ್ಮ ನಾನು ಬರಲ್ರಿ ನಿಮ್ಮ ಜೊತೆ ಊರಿಗೆ ನಾನು ಬರ್ತೀನಿ ಚಿಕ್ಕಮ್ಮ ನನ್ನ ಕರ್ಕೊಂಡು ಹೋಗ್ರಿ ನೀನು ಬರ್ತಿ ನಮ್ಮೂರಿಗೆ ಪುಟ್ಟಿ ಪುಟ್ಟಿ ನಿಂದು ಹೋಮ್ವರ್ಕ್ ಐತಿಲ್ಲ ಇನ್ನೊಂದು 15 ದಿನದಾಗ ಸಾಲ್ ಚಲುವಾಗತ್ತ ಕಬ್ರಿಗೇಡಿ ಹಳೆ ಕಬ್ರಿಗೇಡಿ ಹೋಮ್ವರ್ಕ್ ಗಿಮರ್ಕ್ ಮಾಡ್ಬೇಕನ್ನೋದ ಇಲ್ಲ ನಿನಗೆ ಹೋಗಾರಿಂದ ಹೋದೆ ಬರೋರಿಂದ ಬಂದೆ ಅದೇನಂತಾರಲ್ಲ ಹಂಗಾತ್ ನೋಡಿ ನಿಂದೆ ಎದ್ ಬಾ ಹೋಮ್ವರ್ಕ್ ಮಾಡ್ಬಾ ಅಲ್ಲ ರೀ ಅದು ಒಂದು ಸರಿ ಬರ್ರಿ ನಮ್ಮ ಊರಿಗೆ ಈ ಸರಿ ಹೋಗಂ ಬರ್ರಿ ನಾನು ಬಿಟ್ಟರ ಬರ್ರಿ ಊರ್ವರೆಗೂ ಬಂದು ಬಿಟ್ಟರ ಬರ್ರಿ ಇವ್ರು ನೋಡ್ರಿ ಸುರೇಶ್ ಮಾವರು ಸಂಗೀತಕ್ಕನ ಎಲ್ಲೋದ್ರೂ ಕರ್ಕೊಂಡೋಗಿ ಬಿಟ್ಟು ವಾಪಸ್ ಬರ್ತಾರೆ ನಮ್ಮ ಊರಾಗ ನಿಮ್ಮನ್ನ ಯಾರು ನೋಡೇ ಇಲ್ರಿ ಎಲ್ಲರೂ ಕೇಳ್ತಾರ್ರಿ ಒಂದು ಸರಿ ಯಾರ ಬರ್ರಿ ನೋಡ ನಾನು ನಿನಗೆ 1,00,000 ಸರಿ ಹೇಳೀನಿ ಮದುವೆದಾಗಿಂದನು ನಾನು ಎಲ್ಲೂ ಬರಲ್ಲ ನಿನಗೇನು ಬೇಕು ನೀನು ನೋಡ್ಕೊ ನಾನು ನಿನಗೆ ಮದುವೆಗೆ ಬಂದಿನ ಹೇಳೀನಿ ನಿನ್ನ ದಾರಿ ನಿನಗ ನನ್ನ ದಾರಿ ನನಗಂತಂದು ನೀನ ಲಜ್ಜಿಗೆಟ್ಟು ಇಷ್ಟು ವರ್ಷ ಆದರೂ ನಾನು ಬಿಟ್ಟು ಹೋಗಕ್ಕೆ ತಯಾರಿಲ್ಲ ನಾನಾರ ಏನು ಮಾಡಲಿ ಅವ ಇನ್ನು ನಮ್ಮ ಅಣ್ಣ ಸುರೇಶ ಅವಂಗಂಕ್ರು ಮಾಡಕ್ಕಂಕ್ರು ಉದ್ಯೋಗ ಇಲ್ಲ ಬಗಸಿಲ್ಲ 3 ಹೊತ್ತು ಮನ್ಯಾಗ ಬಿದ್ದಿರ್ತಾನ ಹೆಂತಿ ಲಾಲೆ ಅವ ನಾನು ಅವನಂಗೆ ಹೆಂತಿ ಲಾಲೆ ಆಗಂದಿನ ಮತ್ತು ಹೊಟ್ಟೆ ಏನು ತಿಂತೀರಿ ನಾ ಬಂದು ನಿಮ್ಮ ಜೊತೆ ಕುತ್ಕೊಂಡ್ರೆ ನೋಡ ನೀನು ನಿನ್ನ ಗಂಡನ ಜೊತೆಗಾರ ಹೋಗು ಯಾರ ಜೊತೆಗಾರ ಹೋಗು ನೀ ನನ್ನ ಗಂಡನ ವಿಷಯ ನನ್ನ ವಿಷಯ ತಂದು ನನ್ನ ಬಯಸ್ ಬನ್ನಿ ಹೇಳಿ ನೋಡು ನಾನು ಏ ಪುಟ್ಟಿ ಎದ್ದು ಬಂದು ಹೋಮ್ವರ್ಕ್ ಮಾಡು ಕಂಡರಿಂದ ಭಿಕ್ಷೆ ಬೇಡ್ಕೊಂತ ನೀನು ಹೋದೆ ಅಂದ್ರೆ ನೋಡು ಹೋದಾರಿಂದ ಹೋದಿನಂತೆ ಬಂದಾರಿಂದ ಬಂದಿನಂತಿದೆ ಬಾ ಎದ್ದ ಹೋಗ್ಬಿಟ್ಟಕ್ಕ ಹೋಗಿ ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮಲಗು ನಾನು ಊರಿಗೆ ಹೋಗಿ ಬರ್ಲಮ್ಮ ನಾ ಊರಿಗೆ ಹೋಗಿ ಬರ್ತೀನಿ ಬಾಯ್ ಪುಟ್ಟಿ ಚಿಕ್ಕಮ್ಮ ಆತು ನೀವು ಬೇಗ ಬಂದ್ಬಿಡ್ರಿ ನಂಗೆ ಕತ್ತಿ ಹೇಳ್ಬೇಕು ನೀವು ನಂಗೆ ಊಟ ಮಾಡಿಸ್ಬೇಕು ನೀವು ಬೇಗ ಬರ್ರಿ ಚಿಕ್ಕಮ್ಮ ಅತ್ತೀರ ಮಾವರ ನಾನು ಹೋಗಿ ಬರ್ತೀನಿ ರೀ ಮೂಲಿ ಮನೆ ಬಸ್ಯಾಂದ ಆಟೋ ಐತನ ನೋಡ್ಕೊಂಡು ಹೋಗಿ ಬರ್ತೀನಿ ರೀ ನಾನು ಒಂದು 15 ದಿನ ಇದ್ದು ಬರ್ತೀನಿ ರೀ ಅತ್ತೀರ ನಾನು ಮತ್ತೆ ನೀವು ಹೇಳಾರ್ದಾಗ ಹೋದ್ರಂತ ಬೈಬೇಡ್ರಿ ಒಂದು 15 ದಿನ ಹೋಗಿ ಬರ್ತೀನಿ ರೀ